ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮ್ಯಾನಿಫೆಸ್ಟೇಷನನ್ನು ಬಿಲೀವ್ ಮಾಡೋದ್ರಿಂದ ರಾತ್ರಿಯೇ ಮ್ಯಾನಿಫೆಸ್ಟ್ ಮಾಡಿರುವಂತಹ ಮ್ಯಾಜಿಕ್ ವಾಟರನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ಕುಡಿಯೋದ್ರ ಮೂಲಕ ನನ್ನ ದಿನವನ್ನು ಶುರು ಮಾಡ್ತೇನೆ. ನಮಗೆ ಏನು ವಿಶ್ ಆಗಬೇಕಾಗಿರುತ್ತೆ ಅಲ್ಲ, ಅದನ್ನು ಒಂದು ಸ್ಟಿಕ್ಕಿ ನೋಟಲ್ಲಿ ಅಥವಾ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಗ್ಲಾಸಿಗೆ ಅಂಟಿಸ್ಕೊಂಡು ನಂತರ ಆ ನೀರ ಹತ್ರ ನಾವು ಮಾತಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಐ ಆಮ್ ರಿಚ್, ನಾನು ಶ್ರೀಮಂತೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ನೆಮ್ಮದಿಯಿಂದ ಇದ್ದೇನೆ, ನಾನು ಪ್ರತಿ ತಿಂಗಳು 1,00,000 ರೂಪಾಯಿಯನ್ನು ಸಂಪಾದನೆ ಮಾಡ್ತಾ ಇದ್ದೇನೆ, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ, ನಾನು ನನ್ನ ಲೈಫನ್ನು ತುಂಬಾ ಖುಷಿಯಿಂದ ಅನುಭವಿಸ್ತಾ ಇದ್ದೇನೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ಡಿಯರ್ ಮ್ಯಾಜಿಕ್ ವಾಟರ್ ಅಂತ ಈ ಥರ ಹೇಳಿಬಿಟ್ಟು ಆ ನೀರನ್ನು ಹೋಲ್ ನೈಟು ಹಾಗೆ ನಾವು ಮಲ್ಕೊಳ್ಳೋ ಅಂಥ ಬೆಡ್ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋಬೋದು. ನೆಕ್ಸ್ಟು ಮಾರ್ನಿಂಗು ಎದ್ದ ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಈ ನೀರನ್ನು ನಾನು ಆಲ್ಮೋಸ್ಟ್ ಪ್ರತಿದಿನ ಕುಡಿತೇನೆ. ಸಾಕಷ್ಟು ಪಾಸಿಟಿವ್ ಆಗಿ ಚೇಂಜಸ್ಗಳು ಆಗಿದೆ. ನಾವು ಪ್ರತಿದಿನ ಬೆಳಿಗ್ಗೆನ ಹೇಗೆ ಶುರು ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಇಡೀ ದಿನ ಹೇಗೆ ಸಕ್ಸಸ್ಫುಲಿ ಮೂವ್ ಆಗುತ್ತೆ ಅನ್ನೋದು ನಿಂತಿರುತ್ತೆ ಅಲ್ವಾ. ಅದಕ್ಕೆ ನಾವು ಬೆಳಿಗ್ಗೆ ಹೇಳುವಾಗ ಒಂದಿಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ನಮ್ಮ ಮೈಂಡಿಗೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಮಾಡೋದ್ರಿಂದ ಆಟೋಮೆಟಿಕಲಿ ನಮ್ಮ ಲೈಫು ಕೂಡ ಒಂದು ಪಾಸಿಟಿವ್ ವೇಯಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನು ನಾನು ಬಿಲೀವ್ ಮಾಡ್ತೇನೆ. ಕೆಲವೊಬ್ಬರು ಹೇಳ್ತಾರೆ ಗ್ಲಾಸಲ್ಲೇ ಮಾಡಬೇಕು ಈ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕನ್ನು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಯಾವುದೇ ಬಾಟಲ್ಸ್ ಆದರೂ ತೊಂದರೆ ಇಲ್ಲ, ಮಾಡ್ಬೋದು ಅಂತಲೂ ಹೇಳ್ತಾರೆ. ಹಾಗೆ ನಾವೀಗ ಬಾಟಲ್ಸಲ್ಲಿ ನೀರನ್ನು ಕ್ಯಾರಿ ಮಾಡ್ತಿದ್ದೀವಿ ಅಂತ ಅನ್ನೋದಾದರೆ, ಪ್ರತಿ ಟೈಮು ನಾವು ನೀರು ತುಂಬ್ಕೋತೀವಲ್ಲ ಬಾಟಲ್ಗೆ, ಆ ಟೈಮಲ್ಲೂ ಆ ನೀರಿಗೆ ಏನೋ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದ್ರ ಮೂಲಕ ನನಗೆ ಜೀವನದಲ್ಲಿ ನೆಮ್ಮದಿ ಇದೆ, ಅಥವಾ ನಾನು ಅಂದ್ಕೊಂಡಿರೋ ಥರ ನಾನು ಬದುಕ್ತಾ ಇದ್ದೀನಿ, ಅಥವಾ ನಮಗೇನು ವಿಶ್ ಆಗಬೇಕಾಗಿರುತ್ತೋ ಆ ವಿಶನ್ನು ನಾವು ಮ್ಯಾಜಿಕ್ ವಾಟರಿಗೆ ಹೇಳಿಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ಗಳನ್ನು ಪಾಸಿಟಿವ್ ಆಗಿ ಪಡೆದುಕೊಳ್ಬೋದು ಅಂತಲೂ ಹೇಳ್ತಾರೆ. ನನ್ನ ಲೈಫಲ್ಲಿ ಇದು ತುಂಬಾ ಪಾಸಿಟಿವ್ ಆಗಿ ಚೇಂಜಸ್ಗಳನ್ನು ಕೊಟ್ಟಿದೆ. ಸೊ ಹಾಗಾಗಿ ನಾನು ತುಂಬಾ ಈ ಒಂದು ವಾಟರ್ ಮ್ಯಾನಿಫೆಸ್ಟೇಷನನ್ನು ಬಿಲೀವ್ ಮಾಡ್ತೇನೆ. ನಿಮಗೆ ನಂಬಿಕೆ ಇದ್ದರೆ ಈ ಒಂದು ಮ್ಯಾನಿಫೆಸ್ಟೇಷನನ್ನು ಟ್ರೈ ಮಾಡಿ ನೋಡಿ. ಹಾಗೆಯೇ ರಾತ್ರಿ ನೆನೆಸಿಟ್ಟಿರೋ ಬಾದಾಮಿಯನ್ನು ಬೆಳಗ್ಗೆ ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ಗಳನ್ನು ಪಡೆದುಕೋಬೋದು. ಬೆನಿಫಿಟ್ಸ್ ಏನಪ್ಪ ಅಂತ ಅಂದರೆ, ಹೃದಯದ ಆರೋಗ್ಯ, ಮೆದುಳಿನ ಆರೋಗ್ಯ, ಹಾಗೆ ಮೂಳೆಗಳ ಬಲವನ್ನು ಸುಧಾರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ನಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸೋದಕ್ಕೆ, ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದಕ್ಕೆ, ನ್ಯಾಚುರಲಿ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ಕೊಳ್ಳೋದಕ್ಕೂ ಕೂಡ ಇದು ಸಹಕಾರಿಯಾಗಿದೆ. ಚರ್ಮ ಮತ್ತು ಕೂದಲಿನ ಪೋಷಣೆಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ಇವತ್ತು ಬೆಳಚಿನ ಸಾಂಬಾರನ್ನು ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಆಯಿತಾ. ಬೆಳಚಿನ ಸಾಂಬಾರಿಗೆ ಬಿಳಿ ಮಸಾಲೆ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟು ಈ ಬೆಳಚನ್ನೆಲ್ಲ ನೀಟಾಗಿ ನೀರು ಹಾಕಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡ ನಂತರ ಇದನ್ನು ಕತ್ತಿಯಲ್ಲಿ ಒಡೆಯೋದಕ್ಕೂ ಆಗ್ತದೆ, ಅಥವಾ ಬೇಯಿಸಿದರೆ ಬೇಗ ಆಗುತ್ತೆ. ಈಗ ಬೇಯಿಸೋದಾದರೆ ಇದಕ್ಕೆ ಮತ್ತೆ ಬೆಳಚಿನ ಜೊತೆಗೆ ಎಕ್ಸ್ಟ್ರಾ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನೀಟಾಗಿ ತೊಳೆದು ಒಲೆ ಮೇಲೆ ಹಾಗೆ ಬೆಳಚನ್ನ ಎತ್ತಿದರೆ ಅದೇ ಬಿಸಿಗೆ ಎಲ್ಲ ಓಪನ್ ಆಗುತ್ತೆ. ನಂತರ ಓಪನ್ ಆಗಿದ್ದೆ ಮಾಂಸನೆಲ್ಲ ಬೇರೆ ಮಾಡ್ಕೋಬೇಕು. ಮಾಂಸನೆಲ್ಲ ಬಿಡಿಸ್ಕೊಂಡಾದ ನಂತರ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಮೆಣಸು, ಕೊತ್ತಂಬರಿ, ಜೀರಿಗೆ, ಬಡೆಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಅರಿಶಿಣ, ಮತ್ತು ಎಷ್ಟು ಪ್ರಮಾಣದಲ್ಲಿ ಕಾಯಿ ತುರಿ ಬೇಕೋ ಅದಷ್ಟು ತಗೋಬೇಕು. ನೀಟಾಗಿ ಮೆಣಸು, ಬೆಳ್ಳುಳ್ಳಿ ಎಲ್ಲನೆಲ್ಲ ಫ್ರೈ ಮಾಡಿಕೊಂಡು ನಂತರ ಕಾಯಿ ತುರಿ ಒಟ್ಟಿಗೆ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಈ ಬೆಳಚಿನ ಸಾಂಬಾರಿಗೆ ನಾನು ಆಲೂಗಡ್ಡೆ, ಟೊಮೆಟೊ, ಉಳ್ಳಾಗಡ್ಡೆ ಇದಿಷ್ಟನ್ನು ಹಾಕಿ ಮಾಡ್ಕೊತಿದ್ದೀನಿ. ಇದನ್ನೇ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು
ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ತರಕಾರಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ. ತರಕಾರಿ ಬೆಂದ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕಿ ಎಷ್ಟು ಪ್ರಮಾಣದಲ್ಲಿ ಉಪ್ಪು ಬೇಕೋ ಅದನ್ನು ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೋಬೇಕು. ನೆಕ್ಸ್ಟು ಮಸಾಲೆ ಕುದ್ದಿದ್ದೆ ಮುಂಚೆನೇ ಬಿಡಿಸಿರುವಂತಹ ಬೆಳ್ಚಿಂದು ಮಾಂಸನ ಇದಕ್ಕೆ ಹಾಕಿ ಒಂದು 10 ನಿಮಿಷ ಕುದಿಸಿದ್ರೆ ಸೂಪರ್ಬಾಗಿ ಸಿಂಪಲ್ಲಾಗಿ ಬೆಳ್ಚಿಂದು ಅಥವಾ ಚಿಪ್ಪಿ ಕಲ್ಲಿಂದು ಸಾಂಬಾರು ಮನೇಲೇ ರೆಡಿ. ಇದಕ್ಕೆ ಕೊಚಿಗಕ್ಕಿ ಅನ್ನ ಅಥವಾ ಬೆಣ್ತಕ್ಕಿ ಅನ್ನನೂ ಸಖತ್ ಕಾಂಬಿನೇಷನು. ಬೆಣ್ತಕ್ಕಿ ಅನ್ನ, ಬೆಳ್ಚಿನ ಸಾಂಬಾರು, ಪಕ್ಕದಲ್ಲಿ ಒಂದು ಲೋಟ ಗಂಜಿ, ಹಾಗೆ ಮೀನಿಂದು ಫ್ರೈ. ಬೊಂಬಾಟ್ ಭೋಜನ ಅಂತಲೇ ಹೇಳ್ಬೋದು. ನಮಗಂತೂ ಸಖತ್ ಟೇಸ್ಟಿ ಅಂತ ಅನ್ನಿಸ್ತು. ನೀವು ಕೂಡ ಫಸ್ಟ್ ಟೈಮ್ ಏನಾದರೂ ನಾನ್ ವೆಜಿಟೇರಿಯನ್ ಆಗಿ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮನೇಲೇ ನ್ಯಾಚುರಲ್ಲಾಗಿ ಫೇಸ್ ಪ್ಯಾಕ್ ಪೌಡರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಆಯಿತಾ. ಫಸ್ಟು ನಮ್ಮ ಮನೇಲೇ ಈ ಗುಲಾಬಿ ಹೂವು ಬೆಳೆದಿತ್ತು. ಅದೇ ಬೆಳೆದಿರುವಂತಹ ಗುಲಾಬಿ ಹೂವನ್ನೇ ಕಟ್ ಮಾಡಿಕೊಂಡು ಇದ್ರದ್ದು ಎಸಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ 1-2 ದಿನ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದ ನಂತರ ಈ ಥರ ಆಗುತ್ತೆ ಗುಲಾಬಿ ಹೂವಿನ ಎಸಳು. ನೆಕ್ಸ್ಟು ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ 1 ಚಮಚ, 1ರಿಂದ 1/4 ಚಮಚ ರಾಗಿ ಹಿಟ್ಟು, ಹಾಗೆ 1/4 ಚಮಚ ಕಡಲೆ ಹಿಟ್ಟು, ಹಾಗೆ 1/4 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಅರಿಶಿಣನ ನಾನು ಹಾಕ್ಕೊಂಡು ಈ ಗುಲಾಬಿ ಹೂವಿನ ಎಸಳಿಂದು ಪುಡಿ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಲಿಂಬೆಹಣ್ಣಿನ ರಸದೊಟ್ಟಿಗೆ ಅಥವಾ ಮೊಸರೊಟ್ಟಿಗೆ ಅಥವಾ ರೋಸ್ ವಾಟರ್ ಅಥವಾ ನಾರ್ಮಲ್ ನೀರಿನಿಂದನೂ ಕೂಡ ಈ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಇದಾಗಿತ್ತು ನನ್ನ ಇವತ್ತಿನ ಈ ದಿನ. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.